ಚಿತ್ರದಲ್ಲಿ ಕಾಣಿಸ್ತಿದ್ದಾಳೆ ಅಲ್ವಾ, ಇವಳೇ ನೋಡಿ ಇವತ್ತಿನ ಈ ಸ್ಟೋರಿಯ ಹೀರೋ ಅಂತ ಯಾಕೆ ಹೇಳ್ತಿದ್ದೀವಿ ಅನ್ನೋದು ಮುಂದೆ ಗೊತ್ತಾಗುತ್ತೆ. ಅಂದಹಾಗೆ ಈಕೆ ನೋಡೋಕೆ ಚೆನ್ನಾಗಿದ್ದಾಳೆ. ಲಕ್ಷಣವಾಗಿ ಹಣೆಗೆ ಬಿಂದಿ ಇಟ್ಕೊಂಡು ಸಂಪ್ರದಾಯ ಕುಟುಂಬದ ಮನೆ ಮಗಳ ತರ ಕಾಣಿಸ್ತಿದ್ದಾಳೆ. ತಲೆಗೊಂದು ಟೋಪಿ, ಲೇಡೀಸ್ ತರ ಮೈ ಮೇಲೆ ಒಂದು ಶಾಲು. ಹೇಗೆ ನೋಡಿದ್ರು ಯಾರೇ ನೋಡಿದ್ರು ಸ್ವಲ್ಪನೂ ಅನುಮಾನ ಬರಲ್ಲ. ಅಷ್ಟರ ಮಟ್ಟಿಗೆ ಮೇಕ್ ಓವರ್ ಪರ್ಫೆಕ್ಟ್ ಆಗಿದೆ. ಪ್ರಿಯತಮೆಗಾಗಿ ಹೆಣ್ಣಿನ ವೇಷ ಧರಿಸಿ ಬಂದ ಪ್ರಿಯಕರ. ಗರ್ಲ್ ಫ್ರೆಂಡ್ಗಾಗಿ ಇವನು ಮಾಡಿದ್ದು ಎಂತ ಸಾಹಸ ಗೊತ್ತಾ? ಎಸ್, ಇಷ್ಟೊತ್ತು ನಾವು ತೋರಿಸಿದ್ದು ನೀವು ನೋಡಿದ್ದು ಯುವತಿ ಅಲ್ಲ, ಯುವತಿ ವೇಷದಲ್ಲಿರೋ ಯುವಕ. ಹೆಣ್ಣಿನ ರೂಪದಲ್ಲಿರುವ ಇವನ ಹೆಸರು ಅಗ್ರೇನ್ ಸಿಂಗ್. ವಯಸ್ಸು 26. ಸರಿ, ಇವನ್ಯಾಕೆ ಹೆಣ್ಣಿನ ವೇಷ ತೊಟ್ಟ? ಇವನ್ ಮಾಡೋಕೆ ಹೋದ ಸಾಹಸ ಎಂತದ್ದು? ಇವನ್ ತಗ್ಲಾಕೊಂಡಿದ್ ಹೇಗೆ ಅನ್ನೋದು ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಅದನ್ನೇ ಈಗ ಹೇಳ್ತಾ ಹೋಗ್ತೀವಿ ನೋಡಿ. ಈಗ ತಗ್ಲಾಕೊಂಡಿರೋ ಅಂಗ್ರೇಜ್ ಸಿಂಗ್ಗೆ ಪರಮ್ಜಿತ್ ಕೌರ್ ಅನ್ನೋ ಗರ್ಲ್ ಫ್ರೆಂಡ್ ಇದ್ಲು. ಅವಳ ಪ್ರೀತಿ ಉಳಿಸಿಕೊಳ್ಳೋಕೆ, ಅವಳ ಕನಸು ನನಸು ಮಾಡೋಕೆ ಈ ತರ ಹೆಣ್ಣಿನ ವೇಷ ತೊಟ್ಟು ಈಗ ಅಪರಾಧಿಯಾಗಿದ್ದಾನೆ ಈ ಗ್ರೇಟ್ ಲವರ್. ಪ್ರೇಯಸಿ ಹೆಸರಲ್ಲಿ ಪರೀಕ್ಷೆ ಬರೆಯೋಕೆ ಹೋಗಿದ್ದ ಬಾಯ್ ಫ್ರೆಂಡ್. ಪಂಜಾಬ್ನ ಬಾಬಾ ಫರೀದ್ ಯೂನಿವರ್ಸಿಟಿಯಲ್ಲಿ ಆರೋಗ್ಯ ಇಲಾಖೆಗೆ ಸಂಬಂಧಿಸಿದಂತೆ ಕೆಲವು ಹುದ್ದೆಗಳಿಗೆ ಪರೀಕ್ಷೆ ನಡೀತಿತ್ತು. ಈ ಪರೀಕ್ಷೆಯಲ್ಲಿ ಅಂಗ್ರೇಜ್ ಸಿಂಗ್ ಗರ್ಲ್ ಫ್ರೆಂಡ್ ಪರಮ್ಜಿತ್ ಕೌರ್ ಭಾಗಿಯಾಗಬೇಕಿತ್ತು. ಆದ್ರೆ ಅವತ್ತಿನ ಪರೀಕ್ಷೆಗೆ ಪರಮ್ಜಿತ್ ಕೌರ್ ಹೋಗಿಲ್ಲ. ಪರಮ್ಜಿತ್ ಬದಲು ಆಕೆಯ ಪ್ರಿಯಕರ ಅಗ್ರೇನ್ ಸಿಂಗ್ ಹೋಗಿದ್ದ. ತನ್ನ ಪ್ರಿಯತಮೆಯಂತೆ ವೇಷ ಬದಲಿಸಿಕೊಂಡು ಪರೀಕ್ಷಾ ಕೇಂದ್ರ ಪ್ರವೇಶಿಸಿದ್ದ. ಹೇಗಾದ್ರೂ ಮಾಡಿ ತನ್ನ ಗೆಳತಿಗೆ ಕೆಲಸ ಕೊಡಿಸ್ಲೇಬೇಕು ಅಂತ ಮಾಸ್ಟರ್ ಪ್ಲಾನ್ ಮಾಡಿದ್ದ ಬಾಯ್ ಫ್ರೆಂಡ್ ಕಂಪ್ಲೀಟ್ ಮೇಕ್ ಓವರ್ ಮಾಡಿ ಹೆಣ್ಣಾಗಿ ಬದಲಾಗಿದ್ದ. ಎಲ್ಲಿಯೂ ಒಂಚೂರು ಅನುಮಾನ ಬರಬಾರ್ದು ಅಂತ ಪ್ಲಾನ್ ಮಾಡಿ ಅವತಾರ ಬದಲಿಸಿದ್ದ. ಕ್ಲೀನ್ ಶೇವ್ ಮಾಡಿ, ಹೈಬ್ರೋ ಮಾಡಿಸಿ, ಲಿಪ್ಸ್ಟಿಕ್ ಹಾಕಿ, ಹಣೆಗೆ ಬಿಂದಿ ಹಾಕಿ ಯಾಮಾರಿಸಿದ್ದ. ತಲೆಗೆ ವಿಗ್ ಬಳಸಿದ್ರೆ ಗೊತ್ತಾಗ್ಬಿಡುತ್ತೆ ಅಂತ ಟೋಪಿ ಬಳಸಿ ಅಲ್ಲೂ ಹುಡುಗಿ ಅಂತ ನಂಬಿಸಿದ್ದ. ದೇಹದ ರೂಪ ಶೇಪಿನ ಮೇಲೆ ಡೌಟ್ ಬರಬಾರ್ದು ಅಂತ ಶಾಲು ಒಂದನ್ನ ಹೊದಿಸಿಕೊಂಡು ಅಲ್ಲಿಯೂ ಮೋಡಿ ಮಾಡಿ ಪರೀಕ್ಷಾ ಕೇಂದ್ರ ಪ್ರವೇಶಿಸಿದ್ದ. ಬರೀ ದೈಹಿಕವಾಗಿ ಮಾತ್ರವಲ್ಲ, ಟೆಕ್ನಾಲಜಿಗೂ ಮಣ್ಣು ಮುಕ್ಕಿಸಿದ್ದ. ನಕಲಿ ಆಧಾರ್ ಕಾರ್ಡ್, ನಕಲಿ ವೋಟರ್ ಐಡಿ, ನಕಲಿ ಹಾಲ್ ಟಿಕೆಟ್, ಹೀಗೆ ಎಲ್ಲವನ್ನ ನಕಲಿ ಮಾಡಿಸಿ ಬಂದಿದ್ದ. ಇನ್ನೇನು ಪರೀಕ್ಷೆ ಬರೆಯೋಕೆ ರೆಡಿ ಇದ್ದ. ಆದ್ರೆ ಅಷ್ಟೊತ್ತಿಗೆ ಪರಿಶೀಲನೆಗೆ ಬಂದ ಅಧಿಕಾರಿಗೆ ಇವನ ಮೇಲೆ ಅನುಮಾನ ಬಂದಿದೆ. ವೇಷಭೂಷಣದ ಮೇಲೆ ಡೌಟ್ ಶುರುವಾಗಿದೆ. ಆಗ ಬಯೋಮೆಟ್ರಿಕ್ ತರಿಸಿ ಪರೀಕ್ಷಿಸಿದಾಗ ಅಂಗ್ರೇಜ್ ಸಿಂಗ್ನ ಅಸಲಿ ಮುಖ ಬಯಲಾಗಿದೆ. ಎಕ್ಸಾಮ್ ಸೆಂಟರ್ಗೆ ಬಂದಿರೋದು ಅವಳಲ್ಲ, ಅವನು ಅಂತ ರಿವೀಲ್ ಆಗಿದೆ. बच्चा आया, उन्हें पहला एग्ज़ाम दिता पंजाबी का, पास हो गए। तो उसके बाद वो आए एग्ज़ाम देन नूं ते एक मुंडा सी ते कुड़ी दे ड्रैस पहन के आया होया सी ते बायोमैट्रिक मैच नहीं किया, फेस मैच नहीं किया फोटो नाल। फेस तो उन्हें कोशिश की थी बनाने दी सेम, बट बायोमैट्रिक ज़्यादा पक्का प्रूफ होता है। जदों मैच नहीं किया तो उसनूं पेपर नहीं देन दिता गया। उसका पेपर नल एंड वाइड है, वो कंसीडर नहीं होएगा। पुलिस नूं इन्फॉर्म कर दिता गया कि अगे कार्रवाई जो भी होएगी वो असीं वेट कर रहे हैं। ಪರೀಕ್ಷಾ ಕೇಂದ್ರದಲ್ಲಿ ಅಂಗ್ರೇಜ್ ಸಿಂಗ್ನ ನಾಟಕ ಬಯಲಾಗ್ತಿದ್ದಂತೆ ಫರೀದ್ ಯೂನಿವರ್ಸಿಟಿ ಸಿಬ್ಬಂದಿ ಪೊಲೀಸರಿಗೆ ಕರೆ ಮಾಡಿದ್ದಾರೆ. ಆಮೇಲೆ ಪೊಲೀಸರು ಬಂದು ಅಂಗ್ರೇಜ್ ಸಿಂಗ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಂಗ್ರೇಜ್ ಸಿಂಗ್ ಯಾರು, ಯಾರಿಗಾಗಿ ಎಕ್ಸಾಮ್ ಬರೆಯೋಕೆ ಬಂದಿದ್ದ ಅನ್ನೋ ಮಾಹಿತಿ ಕಲೆ ಹಾಕಿದ್ದಾರೆ. ಸದ್ಯಕ್ಕೆ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆದ್ರೆ ಹೆಚ್ಚಿನ ಮಾಹಿತಿ ಬಹಿರಂಗಪಡಿಸ್ತಿಲ್ಲ. ಇದು ಕೇವಲ ಪ್ರೇಯಸಿಗೋಸ್ಕರವೇ ಬಂದಿದ್ದ ಅಥವಾ ಇವರದ್ದೇನಾದ್ರೂ ಈ ತರ ಗ್ಯಾಂಗ್ ಇದೆಯಾ ಅಂತ ವಿಚಾರಣೆ ಮುಂದುವರೆಸಿದ್ದಾರಂತೆ. ਆਪਦਾ ਹੁਲੀਆ ਚੇਂਜ ਕਰਕੇ ਜਿਹੜਾ ਉਹ ਪੇਪਰ ਦੇਣ ਵਾਸਤੇ ਅੰਦਰ ਜਾਣ ਦੀ ਕੋਸ਼ਿਸ਼ ਕਰ ਰਿਹਾ ਸੀਗਾ, ਪਰੰਤੂ ਬਾਇਓਮੈਟ੍ਰਿਕ ਜਿਹੜੇ ਮੈਚ ਨਾ ਹੋਣ ਕਰਕੇ ਜਿਹੜਾ ਮੌਕੇ ਤੋਂ ਫੜਿਆ ਗਿਆ। ಪಂಜಾಬ್ನ ಬಾಬಾ ಫರೀದ್ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್
ಜನವರಿ 7ರಂದು ಆರೋಗ್ಯ ಕಾರ್ಯಕರ್ತರ 806 ಹುದ್ದೆಗಳಿಗೆ ನೇಮಕಾತಿ ಪರೀಕ್ಷೆಯನ್ನ ನಡೆಸಿತ್ತು. ಕುಟ್ಕಾಪುರ್, ಫರೀದ್ಕೋಟ್ ಮತ್ತು ಫಿರೋಜ್ಪುರದ ಕೇಂದ್ರಗಳಲ್ಲಿ ಸುಮಾರು 7200 ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ರು. ಈ ವೇಳೆ ಪರಮ್ಜಿತ್ ಕೌರ್ ಪರವಾಗಿ ಅಂಗ್ರೇಜ್ ಸಿಂಗ್ ಪರೀಕ್ಷೆ ಬರೆಯೋಕೆ ಬಂದು ಸಿಕ್ಕಿ ಹಾಕಿಕೊಂಡಿದ್ದ ಅನ್ನೋದು ತಡವಾಗಿ ಬೆಳಕಿಗೆ ಬಂದಿದೆ. ಈ ಘಟನೆ ನೋಡಿದ ಮೇಲೆ ಪ್ರೀತಿ ಪ್ರೇಯಸಿಗಾಗಿ ಯುವಕರು ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದು ಬರೀ ಮಾತಲ್ಲ, ಅದು ನಿಜಾನೂ ಹೌದು ಅಂತ ಒಪ್ಲೇಬೇಕಾಗಿದೆ. ಅದೇನೇ ಇರ್ಲಿ, ಯುವತಿಗೆ ಲೈಫ್ ಕೊಡಿಸೋಕೆ ಹೋಗಿ ಬಾಯ್ ಫ್ರೆಂಡ್ ಈಗ ಕಂಬಿ ಹಿಂದೆ ಸೇರಿದ್ದು ಮಾತ್ರ ದುರಂತ.